ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಏನಪ್ಪ ಅಂದರೆ ನಿಮಗೆ ನೆಕ್ಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಬ್ಯುಸಿ ಇದ್ದೀವಿ ಓಡಾಡಿಕೊಂಡು. ಅದಕ್ಕಾಗಿ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ ಸ್ವಲ್ಪ. ಯಾಕಂದರೆ ಎಲ್ಲ ತೋರಿಸ್ಬಿಟ್ರೆ ನಿಮಗೆ ಸರ್ಪ್ರೈಸ್ ಕೊಡೋಕ್ಕಾಗಲ್ವಲ್ಲ. ಹಾಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಇದೆ. ಎಲ್ಲರೂ ಹೇಳ್ತವ್ರೆ, ಏನು ದೇವದಾಸ್ ಥರ ಗಡ್ಡ ಬಿಟ್ಬಿಟ್ಟಿದ್ಯಾ, ಟೋಪಿ ಹಾಕ್ಕೊಂಡು ಒಂಥರ ಆಗ್ಬಿಟ್ಟಿದ್ಯಾ ಅಂತ. ನಾನು ಏನಕ್ಕಪ್ಪ ಬಿಟ್ಟಿದ್ದೀನಿ ಅಂದರೆ, ನಾನು ವರ್ಕೌಟ್ ಸ್ಟಾರ್ಟ್ ಮಾಡೋ ಗಂಟ ನಾನು ಫುಲ್ ಗಡ್ಡ ಬಿಡೋಣ ಅಂತಿದ್ದೀನಿ. ಎಲ್ಲ ಅರ್ಧಂಬರ್ಧನೇ ಬಂದಿರೋದು, ಅದು ಬೇರೆ ವಿಚಾರ. ಅಲ್ಲಿ ಗಂಟ ಸುಮ್ಮನೆ ಬಿಡೋಣ ಅಂತ ಆವಾಗ ಫುಲ್ಲು ಕ್ಲೀನಾಗಿ ಸ್ವ್ಯಾಗಾಗಿ ಫುಲ್ಲು ಕ್ಲೀನ್ ಶೇವ್ ಮಾಡಿಕೊಂಡು ಜಿಮ್ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಡೈಲಿ ಚಾಲೆಂಜ್ ಆಗ್ತೀನಿ. ಆವಾಗ 90 ಡೇಸ್ ಚಾಲೆಂಜ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಟ್ರಾನ್ಸ್ಫಾರ್ಮೇಷನ್ 90 ಡೇಸ್ದು. ನಾನು ಎಷ್ಟು ತಿನ್ನಾಗಿದ್ದೀನಿ ನೋಡಿ. ನಾನು ಮುಂಚೆ ಫೋಟೋಗೂ ಇವಾಗ ನಾನು ಏನು ಡಯಟ್ ಏನು ಪ್ರಾಪರಾಗಿ ಏನು ತಿಂತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಏನಕ್ಕಂದರೆ 0 ಇಂದ ಸ್ಟಾರ್ಟ್ ಮಾಡೋಣ ಅಂತ ಆ್ಯಸ್ ಎ ವೆಜಿಟೇರಿಯನ್ ಮಾಡ್ತಾ ಇರೋದು ಈ ಸಲ. ಯಾರ್ಯಾರು ನನ್ನ ಜೊತೆ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ನನ್ನ ಜೊತೆ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ವೆಯ್ಟ್ ಗೇನ್ ಆಗಿರಲಿ, ವೆಯ್ಟ್ ಲಾಸ್ ಆಗಿರಲಿ. ನನ್ನ ಫ್ರೆಂಡ್ ವೆಯ್ಟ್ ಲಾಸ್ ಆಗಬೇಕು, ನಾನು ಅವ್ನಿಗೆ ವೆಯ್ಟ್ ಲಾಸ್ ಮಾಡಿಸ್ತೀನಿ, ನಾನು ವೆಯ್ಟ್ ಗೇನ್ ಆಗ್ತೀನಿ. ಹೆಂಗೆ ಏನು ಎತ್ತಾ ಅಂತ ನಾನು ನಿಮ್ಗೆ ಒಂದು ಸ್ವಲ್ಪ ದಿನದಲ್ಲೇ ತಿಳಿಸ್ಕೊಡ್ತೀನಿ. ಸ್ವಲ್ಪ ಅಂಗಡಿ ಸ್ಟೇಬಲ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಅಂಗಡಿ ಒಂದು ರೇಂಜಿಗೆ ಆಗಿಬಿಟ್ರೆ ನಾನು ವರ್ಕೌಟು, ನಾನು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ಸುಮಾರು ಐಡಿಯಾಗಳಿದೆ ನನ್ನ ಹತ್ರ. ಅದೆಲ್ಲ ಎಕ್ಸಿಕ್ಯೂಟ್ ಮಾಡೋಕ್ಕೆ ನಂಗೆ ಟೈಮ್ ಸಿಗ್ತಾಯಿಲ್ಲ. ಟೈಮ್ ಸಿಕ್ಕಿದ್ರೆ ನನ್ನ ಹತ್ರ ಒಂದಷ್ಟು ಕಂಟೆಂಟ್ಗಳಿದೆ ಯೂಟ್ಯೂಬ್ ಬ್ಲಾಗ್ಸ್ಗೆ. ಮತ್ತು ನಿಮಗೆ ಬೋರೇ ಆಗೋಲ್ಲ ನೋಡೋದಕ್ಕೆ. ನೀವೇ ಶೇರ್ ಮಾಡ್ತೀರಾ ವೀಡಿಯೋಸ್ ಎಲ್ಲ, ಆ ರೇಂಜಲ್ಲಿದೆ ಐಡಿಯಾಸು. ಅದನ್ನ ನಾನು ಸ್ವಲ್ಪ ದಿನದಲ್ಲೇ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ನನಗೆ ಒಂದು ಸ್ವಲ್ಪ ಟೈಮ್ ಸಪೋರ್ಟ್ ಆಗ್ತಾಯಿಲ್ಲ. ನಾನೇ ರಿಸರ್ಚ್ ಮಾಡಬೇಕು, ನಾನೇ ಎಡಿಟ್ ಮಾಡಬೇಕು, ನಾನೇ ರೆಕಾರ್ಡ್ ಮಾಡಬೇಕು, ನಾನೇ ಅಂಗಡಿ ನೋಡ್ಕೋಬೇಕು, ಎಲ್ಲ ನಾನೇ ಮಾಡ್ತಾಯಿದ್ದೀನಿ. ಸೊ ಅದೊಂದು ಸ್ವಲ್ಪ ನನಗೆ ಗೊಂದಲ ಆಗ್ತಾಯಿದೆ. ಒಂದು ಸ್ವಲ್ಪ ದಿನ ಅಷ್ಟೇ, ಒಂದು ಸ್ವಲ್ಪ ಅಂಗಡಿ ಸ್ಟೇಬಲ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಮಹೇಂದರ್ ಸಿಂಗ್ ಹಿಂಗೆ ಮಾಡ್ತಾನೆ ವರ್ಕೌಟ್ ಅಂತ ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ. ನನ್ನ ಜರ್ನಿ ನೀವೆಲ್ಲ ಜಾಯ್ನ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇವಾಗ ಡೈರೆಕ್ಟ್ ನಮ್ಮ ಅಂಗಡಿಗೆ ಹೋಗೋಣ. ಶಾಪ್ಗೆ ಹೋಗೋದಕ್ಕೂ ಮುಂಚೆ ಒಂದು ಫ್ಯಾಮಿಲಿ ರೌಂಡು. ಓಹೋ, ಮಲಗಿರೋದು ನೋಡಿ. ಮಹಾರಾಣಿ ಎದೋಳಿ. ಮಹಾರಾಣಿ ವೈಟಿ ಮಹಾರಾಣಿ ಅವ್ರೆ ಎದೋಳಿ. ಪ್ರೆಗ್ನೇನೇ ಇಲ್ಲ, ಹಂಗೆ ಮಲ್ಗೋಳು. ಹೋಗು. ಇಲ್ಲಿ ಫುಲ್ಲು ಲವ್ವಿಂಗ್ ಕೇರಿಂಗ್ ಎಲ್ಲ ನಡೀತಾ ಇದೆ. ಬನ್ನಿ ಹೋಗೋಣ. ಮನೆ ಬೀಗ ಇಲ್ಲಿ, ಮನೆ ಬೀಗನೂ ಎತ್ಕೊಂಡಾಯ್ತು. ಬನ್ನಿ ಹೋಗೋಣ. ಚೆಕ್ ಮಾಡಿಬಿಡೋಣ, ಯಾರಾದರೂ ಬಂದು ಕದ್ಬಿಟ್ರೆ. ನಮ್ಮ ಮನೇಲಿ ಬಂದು ಕದಿಯೋ ಧೈರ್ಯ ಯಾರಿಗಿದೆ? ಕಳ್ಳ ಬಂದೇನೆ ಮನೆಗೆ 100 ರೂಪಾಯಿ 500 ರೂಪಾಯಿ ಇಟ್ಬಿಡೋಯ್ತಾನೆ, ಏನಾದರೂ ತೊಗೊಳ್ಳಿ ಅಂತ. ಬನ್ನಿ ಹೋಗೋಣ. ಈ ಚಪ್ಪಲಿ ನಾನೇನಕ್ಕೆ ಹಾಕೊಂಡು ದುಡ್ಜಾಡ್ತಿದ್ದೀನಿ ಅಂದರೆ, ಇದು ನನ್ನ ಹಳೆ ಎಕ್ಸ್ಪೋರ್ಟ್ಸ್. ಇದು ಅದಾಗದೇ ಕಿತ್ತೋಗ ಗಂಟ ನಾನು ಬೇರೆ ಚಪ್ಪಲಿ ತೊಗೊಳಲ್ಲ ಅಂತ ಪ್ರಣ ತೊಟ್ಟಿದ್ದೀನಿ. ಬೇರೆ ಚಪ್ಪಲಿ ತೊಗೊಳಲ್ಲ ನಾನು, ಏನೇ ಆದರೂ ಪರವಾಗಿಲ್ಲ. ಆ ಚಪ್ಪಲಿ ಅದಾಗದೇ ಕಿತ್ತೋಗ ಗಂಟ ಹಾಕೊಂಡು ದುಡ್ಜಾಡ್ತೀನಿ. ಗಾಡಿ ನೋಡಿ ಗುರು, ಎಷ್ಟು ಧೂಳಾಗಿದೆ. ನನಗೆ ಗಾಡಿ ತೊಳೆಯೋಕ್ಕೆ ಟೈಮ್ ಇಲ್ಲ. ಬನ್ನಿ ಅಂಗಡಿಗೆ ಹೋಗ್ಬಿಟ್ಟು ಇವಾಗ ಹೋಲ್ಸೇಲ್ ಅಂಗಡಿಗೆ ಹೋಗ್ತಾ ಇದ್ದೀನಿ ಐಟಮ್ಸ್ ತರೋದಕ್ಕೆ. ಹೋಲ್ಸೇಲ್ ಅಂಗಡಿ ನಮ್ಮ ಗಿರಿನಗರಲ್ಲೇ ಒಂದು ರೋಡಲ್ಲಿ ಇದೆ. ನಮ್ಮ ಏರಿಯಾದಲ್ಲಿ ಯಾರಾದರೂ ಹೋಲ್ಸೇಲ್ ಅಂಗಡಿ ಬೇಕಂದರೆ ಈ ರೋಡಲ್ಲಿ ಬಂದು ನೋಡ್ಕೊಳ್ಳಿ. ಈ ರೋಡಲ್ಲಿ ಫುಲ್ ಬರೀ ಹೋಲ್ಸೇಲ್ ಅಂಗಡಿಗಳೇ ಇರೋದು. ಯಾರಾದರೂ ಅಂಗಡಿ ಓಪನ್ ಮಾಡೋರು ನಮ್ಮ ಹೋಲ್ಸೇಲಲ್ಲಿ ಬೇಕಂದರೆ ಈ ರೋಡಲ್ಲಿ ಬನ್ನಿ. ನಾನು ಬಂದು ತೊಗೊಳ್ಳೋದು ಇದೇ ಹೋಲ್ಸೇಲ್ ಅಂಗಡಿ. ಇಲ್ಲೇ ಬಂದು ತೊಗೊಂಡ್ರೆ ನನಗೆ ಇಲ್ಲೇ ಸೆಟ್ ಆಗಿದೆ, ನಾನು ಇಲ್ಲೇ ಬಂದು ತೊಗೋತೀನಿ. ನಿಮಗೆ ಬೇಕಂದರೆ ನಿಮ್ಗೆ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ಬಂದು ತೊಗೊಳ್ಳಿ. ನಾನು ಇವಾಗ ಇಲ್ಲಿ ಐಟಮ್ಸ್ ತೊಗೋತಾ ಇದ್ದೀನಿ. ಗೋಡೌನ್ಗೆ ಹೋಗೋರೆ, ಗೋಡೌನಿಂದ ಬಂದ ತಕ್ಷಣ ಐಟಮ್ಸ್ ತೊಗೊಂಡು ಅಂಗಡಿಗೆ ಹೋಗಬೇಕು. ಐಟಮ್ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಬಂದೆ, ಹೋಗಿ ಐಟಮ್ಸ್ ಎಲ್ಲ ತೊಗೊಂಬಂದು ಎಲ್ಲ ಜೋಡಿಸಿದ್ದೀನಿ. ಇವಾಗ ನಂದು ದಿನ ಕಾರ್ಯಾಚರಣೆ ಮಾಡಬೇಕು. ನಾನು ಪ್ರತಿಜ್ಞೆ ತೊಗೊಂಡಿದ್ದೀನಿ, ಡೈಲಿ ಒಂದೊಂದು ಪೇಜ್ ಬರಿತೀನಿ ಅಂತ. ಅದೇನಪ್ಪ ಅಂದರೆ, ಇದು ನಾನು ಇವತ್ತಿನ ಡೇಟ್ಗೆ ಆ ಡೇಟ್ಗೆ ಅದು ಬರಿಬೇಕು ಅಂತ.
ಬರೀತಾ ಇದ್ದೀನಿ. ಬರೆಯೋದ್ರಿಂದ ಮೈಂಡ್ ಡಿಸ್ಟ್ರಾಕ್ಟ್ ಆಗಲ್ಲ, ಕಾನ್ಸಂಟ್ರೇಷನ್ ಒಂದೇ ಕಡೆ ಇರುತ್ತೆ, ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನೆಗೆಟಿವ್ ಥಿಂಕಿಂಗು ಅವೆಲ್ಲ ಆಗಲ್ಲ. ಇದು ಈ ಥರ ಬರೆದ್ರೆ ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಆ ಪೀಸು ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ, ಆ ಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಬೇಕಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿ. ದಿನ ಒಂದೊಂದು ಪೇಜ್ ಬರೀರಿ, ಅದಕ್ಕೆ ಅಂತಲೇ ಟೈಮ್ ಕೊಟ್ಬಿಡಿ. ಬೇರೆ ಥರ ಇರ್ತೀರ ನೀವು, ಫುಲ್ ಕಾಮ್ ಆಗಿ, ಫುಲ್ ಕಂಪೋಸ್ಡ್ ಆಗಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇರುತ್ತೆ, ಮುಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಶೂಟ್ ಮಾಡ್ತಾ ಇದ್ದೀನಿ ಅನ್ಕೋಬೇಡಿ. ಆಮೇಲೆ ನನಗೆ ಅನ್ಸಿದ್ನ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮಾಡಲೇಬೇಕು ಅಂತಲ್ಲ, ನೀವು ಯಾವ್ದವ್ರಿಗೆ ಇಷ್ಟಪಡ್ತೀರಾ ನೀವು ಆ ದೇವ್ರ ಹೆಸರು ಬರೀಲಿ. ಇದೇ ನಮ್ಮ ರಾಧಾರಾಣಿ ಹೆಸರೇ ಬರೀಬೇಕು ಅಂತೇನಿಲ್ಲ. ನೀವು ಶಿವ ಇಷ್ಟಪಡ್ತೀರಾ ಶಿವ ನಿಮ್ಮ, ಅಲ್ಲನ ಇಷ್ಟಪಡ್ತೀರಾ ಅಲ್ಲ ನಿಮ್ಮೇ ಬರೀರಿ, ಯೇಸುನ ಇಷ್ಟಪಡ್ತೀರಾ ಯೇಸು ನಿಮ್ಮೇ ಬರೀರಿ. ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನ ಒಂದೊಂದು ಪೇಜ್ ಬರೀರಿ ಡೈಲಿ. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಬರೆದ್ರೆ ಇನ್ನೂ ಒಳ್ಳೇದು. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಗೊತ್ತಲ್ಲ ನಾನು ಡೈಲಿ ರೊಟೀನ್ ಏನೇನಿದೆ ಅಂತ ನಾನು ಬರೆಯೋಕ್ಕಾಗಲ್ಲ. ಸೊ ಅಂಗಡಿಲಿ ಫ್ರೀಯಾಗಿ ಕೂತಿದಾಗ ಬರೀತೀನಿ. ಕಾನ್ಸಂಟ್ರೇಷನ್ ಒಂದೇ ಕಡೆ ಇರುತ್ತೆ, ನೆಗೆಟಿವ್ ಥಿಂಕಿಂಗ್ ಚೂರು ಬರಲ್ಲ. ಫುಲ್ಲು ಪಾಸಿಟಿವ್ ಅಲ್ಲೇ ಥಿಂಕ್ ಮಾಡ್ತೀರಾ. ಲೈಫ್ ನೆಗೆಟಿವ್ ಅಲ್ಲಿ ಹೋಗ್ತಾ ಇದ್ರು ಕೂಡ ನೀವು ಪಾಸಿಟಿವ್ ಆಗೇ ಥಿಂಕ್ ಮಾಡಿದ್ದೀರಾ. ಅಷ್ಟು ಪೀಸ್ ಆಫ್ ಮೈಂಡ್ ಕೊಟ್ಟಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನನಗೆ ಇದು ಕೇಳಿ ನನಗೊಂದು ಸ್ಟೋರಿ ನೆನಪಾಯಿತು. ಒಂದು ಊರಲ್ಲಿ ಒಬ್ಬ ಡಕೈತಿ ಇರ್ತಾನೆ, ತುಂಬ ಕಳ್ತನ, ತುಂಬ ಎಷ್ಟು ಕೆಟ್ಟ ಕೆಲಸ ಮಾಡಿರ್ತಾನೆ ಅಂದರೆ ಅಷ್ಟು ಕೆಟ್ಟ ಕೆಲಸ ಮಾಡಿರ್ತಾನೆ. ಅವನೇನು ಮಾಡ್ತಾನೆ, ಅವನಿಗೊಬ್ಬರು ಪೂಜಾರಿ ಸಿಕ್ಕಿರ್ತಾರೆ. ಅವ್ರ ಕೃಪೆಯಿಂದ ಅವನಿಗೆ ಒಳ್ಳೆ ಜ್ಞಾನ ಸಿಗುತ್ತೆ, ಈ ಥರ ಎಲ್ಲ ಮಾಡೋದು ತಪ್ಪು ಅಂತ. ಅದಾದಮೇಲೆ ಅವ್ನು ಮದುವೆ ಆಗಿ ಒಂದು ಮಗು ಆಗುತ್ತೆ. ಮಗು ಆದಮೇಲೆ ಗುರೂಜಿ ಕೃಪೆಯಿಂದ ಅವನು ಹೆಸರು ನಾರಾಯಣ ಅಂತ ಹೇಳ್ತಾನೆ. ನಾರಾಯಣ 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 ಅಂತ ಕರ್ದು ದೇವ್ರ ಹೆಸರು ಕರಿಬೇಕು ಅಂತಲ್ಲ, ಅವ್ರ ಮಗನ ಹೆಸರು ನಾರಾಯಣ ಅಂತ ಇಟ್ಟು ಆ ಮಗನ ಹೆಸರು ಕರ್ದು ಅವ್ನು ಮಾಡಿರೋ ಪಾಪ ಎಲ್ಲ ಹೋಗ್ಬಿಟ್ಟಿರುತ್ತೆ. ವಯಸ್ಸಿಂದ ಕರಿತಿರ್ತಾನೆ, ಕರ್ದು ಅಭ್ಯಾಸ ಆಗಿ ಲಾಸ್ಟ್ ಇನ್ನೇನು ಅವ್ನು ಸಾಯೋ ಸ್ಟೇಜ್ಗೆ ಹೋಗ್ಬೇಕಾರೆ ಯಮದೂತರು ಬಂದು ಅವ್ನು ಕರ್ಕೊಂಡು ಹೋಗೋ ಟೈಮಲ್ಲಿ ನಾರಾಯಣ ನನ್ನ ಕಾಪಾಡು ಅಂತ ಕಿರ್ಚ್ಕೊಂಡಾಗ ಅವ್ನಿಗೆ ಯಮದೂತರು ಬಂದು ಕರ್ಕೊಂಡು ಹೋಗೋಕ್ಕಾಗಲ್ಲ, ದೇವದೂತರು ಬಂದ್ಬಿಡ್ತಾರೆ. ಅವ್ರ ಸಾವನ್ನ ಪಾಸ್ ಮಾಡ್ಬಿಡ್ತಾರೆ. ಅಲ್ಲಿ ದೇವ್ರಿಗೂ ಕನ್ಫ್ಯೂಸ್ ಆಗ್ಬಿಡುತ್ತೆ, ಇವ್ನು ಇಷ್ಟು ಕರ್ಮ ಮಾಡಿದ ನರ್ಕಕ್ಕೆ ಹೋಗ್ಬೇಕಾ ಅಥವಾ ದೇವ್ರ ಹೆಸರು ಕರ್ದ ಅಂದ್ಬಿಟ್ಟು ವೈಕುಂಠ ಕಳಿಸ್ಬೇಕಾ ಹೆಂಗೆ ಅಂತ. ಕೊನೆಗೆ ಡಿಸೈಡ್ ಏನಾಗುತ್ತಪ್ಪ ಅಂದ್ರೆ, ಕೊನೆಯ ಕ್ಷಣದಲ್ಲಿ ನಾರಾಯಣ ಅಂತ ಹೆಸರು ತಗೊಂಡಾಗ ವೈಕುಂಠಧಾಮಗೆ ಹೋಗ್ತಾರೆ ಅಂತ. ಅದು ಸಡನ್ ಆಗಿ ಬರಲ್ಲ, ನಾವು ನಾಮ್ ಜಪ ಮಾಡ್ಕೊಂಡು ಬರ್ತಾ ನಾವು ಸಾಯೋ ಟೈಮಲ್ಲಿ ಆ ನೇಮ್ ಬರುತ್ತೆ. ಇದಕ್ಕೆ ಡೀಪ್ ಆಗಿ ಹೋದ್ರೆ ತುಂಬಾ ಡೀಪ್ ಆಗಿ ಹೋಗ್ಬೇಕು. ನಾನು ಮೇಲೆ ಹೇಳ್ತೀನಿ. ತಾತ್ಪರ್ಯ ಏನಪ್ಪ ಅಂದ್ರೆ, ಅವನು ದೇವ್ರನ್ನ ಪೂಜೆ ಮಾಡಬೇಕು ಅಂತ ಮಾಡಿಲ್ಲ, ದೇವ್ರನ್ನ ನನ್ನ ಕಾಪಾಡು ಅಂತ ಕರಿಬೇಕು ಅಂತ ಕರೆದಿಲ್ಲ. ಜಸ್ಟ್ ಅವ್ನು ನಾರ್ಮಲ್ ಆಗಿ ಹೆಸರು ಹಿಡ್ದು ಕರೆದಿದ್ದಕ್ಕಷ್ಟೇ. ಹೆಸರು ಹಿಡ್ದು ಗೊತ್ತಿಲ್ಲದಂಗೆ ನಾವು ಹೆಸರು ಕೇಳಿದ್ರೇನೆ ಅಷ್ಟೊಂದು ಪವರ್ ಇದೆ ಅಂದ್ರೆ, ನಾವಿನ್ನ ಮನಸ್ಸಿಂದ ಭಕ್ತಿಯಿಂದ ಅವ್ರ ಹೆಸರು ಕರೆದ್ರೆ ಎಷ್ಟು ಪವರ್ ಇದೆ ಒಂದ್ಸಲ ಥಿಂಕ್ ಮಾಡಿ ನೋಡಿ. ಇದೆಲ್ಲ ಸುಳ್ಳಾಗಿರೋದಲ್ಲ, ಇದೆಲ್ಲ ನಿಜವಾದ ಕಥೆಗಳೇ. ನಮಗೆ ಗೊತ್ತಿಲ್ಲ, ನಾವೆಲ್ಲ ಏನೇನೋ ಕುಡಿಯೋದು ತಿನ್ನೋದು, ಕಾಮಿಡಿ ರೀಲ್ಸು, ಫನಿ ರೀಲ್ಸು ಅಂಥವೆಲ್ಲ ನೋಡ್ಕೊಂಡಿದ್ದೀವಿ. ಈ ಥರ ಸುಮಾರು ಸ್ಟೋರಿಗಳಿದೆ, ಯಾರು ತಿಳ್ಕೊಳ್ಳಲ್ಲ. ಎಲ್ಲ ತಿಳ್ಕೊಳ್ಳಿ. ನಾನು ಹೇಳೋದು ಯಾಕೆ, ಒಂದೊಂದು ಹೇಳ್ತಾ ಇರ್ತೀನಿ, ಈ ಥರ ಬಿಡ್ತಾ ಇರ್ತೀನಿ. ಹಾಗಾಗಿ ನಾಮ ಜಪ ಮಾಡಬೇಕು. ಅದಕ್ಕೆ ಎಲ್ಲರೂ ನಾಮ ಜಪ ಮಾಡೋದು ಯಾಕೆ ಅಂದರೆ, ಸಾಯೋ ಟೈಮಲ್ಲಿ ನಾವು ವೈಕುಂಠಧಾಮಕ್ಕೆ ಹೋಗ್ಬೇಕು, ಸಾಯೋ ಟೈಮಲ್ಲಿ ಕೊನೆ ಹೆಸರು ನಮಗೆ ನಾರಾಯಣ ಅಂತ ಬರಲಿ ಅಂತ. ಆಮೇಲೆ ಇನ್ನೊಂದು ಹೇಳ್ತೀನಿ, ಯಾವುದಾದ್ರೂ ಪ್ರಾಣಿ ಸಾಯ್ತಾ ಇದ್ರೆ ಅಥವಾ ಯಾರಾದರೂ ಸಾಯೋ ಸ್ಟೇಜಲ್ಲಿ ಇದ್ದಾರೆ ಅಂದರೆ ಅವ್ರು ಕಿವಿ ಹತ್ರ ಹೋಗ್ಬಿಟ್ಟು ನಾರಾಯಣ ನಾರಾಯಣ ಅಂತ ಹೇಳಿ, ಅಥವಾ ದೇವ್ರ ಹೆಸರು ಹೇಳಿ, ರಾಧಾ ಕೃಷ್ಣ, ನೀವು ಏನು ಹೆಸರು ಹೇಳ್ತಾ ಇದ್ರೆ ಆ ಹೆಸರು ಹೇಳಿ. ಅವ್ರಿಗೂ ಮುಕ್ತಿ ಸಿಗುತ್ತೆ, ನಿಮಗೂ ಮುಕ್ತಿ ಸಿಗುತ್ತೆ. ಅವ್ರಿಗೆ ಮುಕ್ತಿ ಕೊಡಿಸಿ ನೀವು ಮುಕ್ತಿ ಕೊಡಿಸಿದ್ರೆ ಆ ಪುಣ್ಯ ನಿಮಗೆ ಸಿಗುತ್ತೆ. ನಿಮ್ಗೆ ಈ ಜನ್ಮ ಇಲ್ಲ ಅಂದ್ರೆ ನೆಕ್ಸ್ಟ್ ಜನ್ಮಕ್ಕೆ ಸಿಗುತ್ತೆ. ಯಾವುದಾದ್ರೂ ಪ್ರಾಣಿ ಗಿಣಿ ಅಕ್ಕಪಕ್ಕ ಸಾಯ್ತಾ ಇದ್ರೆ ದಯವಿಟ್ಟು ಹೋಗಿ ದೇವ್ರ ಹೆಸರು ಹೇಳಿ, ಅಥವಾ ಕೃಷ್ಣ ನಾರಾಯಣ ನಿಮ್ಗೆ ಯಾವ್ದು ಇಷ್ಟನೋ ಆ ದೇವ್ರ ಹೆಸರು ಹೇಳಿ, ಅದಕ್ಕೆ ಮುಕ್ತಿ ಸಿಗುತ್ತೆ. ಅದು ಕೃಷ್ಣ ಹೆಸರು ಹೇಳಿ, ರಾಧಾರಾಣಿ ಹೆಸರು ಹೇಳಿ ಅಂತ ಅಲ್ಲ, ನಿಮ್ಗೆ ಯಾವ ದೇವ್ರ ಇಷ್ಟನೋ ಆ ದೇವ್ರ ಹೆಸರು ಹೇಳಿ. ಶಿವ ಅಂದರೆ ಶಿವ ಅಂತೇಳಿ, ಕೃಷ್ಣ ಅಂದರೆ ಕೃಷ್ಣ, ರಾಧಾ ಅಂದರೆ ರಾಧಾ, ವಿಷ್ಣು ಅಂದರೆ ವಿಷ್ಣು. ನಿಮ್ಗೆ ಯಾವ ದೇವರು, ಮಾರಮ್ಮ, ಬಂಡಿ ಮಾಂಕಾಳಮ್ಮ, ನಿಮ್ಗೆ ಯಾವ್ದೇವ್ರು ಇಷ್ಟ, ನಿಮಗೆ ಮನಸ್ಸಿಗೆ ಯಾವ ದೇವ್ರು ಇಷ್ಟ ಆಗುತ್ತೋ ಆ ಹೆಸರಿಗೆ ಹೇಳ್ತಾ ಇರಿ. ನಮ್ಮ ದೇವ್ರ ಹೆಸರು ಹೇಳ್ಬೇಕು ಅಂತಲ್ಲ. ಕ್ರಿಶ್ಚಿಯನ್ ಆದರೆ ಕ್ರಿಶ್ಚಿಯನ್ ಹೆಸರು ಹೇಳಿ, ಮುಸ್ಲಿಮ್ ಅವರಾದರೆ ನಿಮ್ಮ ಮುಸ್ಲಿಮ್ ಅವ್ರ ಹೆಸರು ಹೇಳಿ. ನಾನು ಧರ್ಮ ಕನ್ವರ್ಟ್ ಮಾಡ್ಕೊಳ್ಳಿ, ನಮ್ದು ಇದಕ್ಕೆ ಬನ್ನಿ, ನಮ್ಮ ಜಪ ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಯಾವ ದೇವ್ರು ಇಷ್ಟ ಆಗುತ್ತೋ ಅವ್ರ ಹೆಸರು ಜಪ ಮಾಡಿ. ಪೀಸ್ ಸಿಗುತ್ತೆ, ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ. ಬೇರೆ ಲೆವೆಲಲ್ಲಿ ಇರ್ತೀರಾ, ನಿಮಗೆ ಪ್ರೆಷರ್ ಇದ್ರೂ ನಿಮಗೆ ಪ್ರೆಷರ್ ಇದೆ ಅಂತ ಅನ್ಸಲ್ಲ, ಕಷ್ಟ ಇದ್ರೂ ಕಷ್ಟ ಇದೆ ಅಂತ ಅನ್ಸಲ್ಲ. ಲೈಫ್ ಒಂಥರ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಒಂಥರ ಟ್ರೈ ಮಾಡಿ ನೋಡಿ. ಕೈಂಡ್ ಆಗಿರಿ, ಯಾವಾಗಲೂ ಪ್ರೆಷರಲ್ಲಿ ಇರಬೇಡಿ. ಪೀಸಾಗಿ ಆರಾಮಾಗಿ ಎಲ್ರೂ ಕೈಂಡ್ ಆಗಿರಿ, ಎಲ್ಲರ ಜೊತೆ ಚೆನ್ನಾಗಿರಿ. ಪ್ರಾಣಿಗೆ ಊಟ ಕೊಡಿ. ಈಗ ಬಿಸಿಲುಗಾಲದಲ್ಲಿ ಎಲ್ಲ ಕಡೆ ನೀರಿಡಿ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನೀರಿಡಿ, ಹಸುಗಳಿಗೆ ನೀರಿಡಿ, ನಾಯಿಗೆ ನೀರಿಡಿ, ಬೆಕ್ಕಗಳಿಗೆ ನೀರಿಡಿ, ಎಲ್ಲದಕ್ಕೂ ನೀರಿಡಿ. ಒಳ್ಳೇದಾಗುತ್ತೆ. ಪೀಸಾಗಿ ಖುಷಿಯಾಗಿ ಎಲ್ಲರೂ ಹೆಲ್ಪ್ ಮಾಡ್ಕೊಂಡು ಜೊತೆಲಿರೋಣ. ಜಗಳ ಆಡ್ಕೊಂಡು ಹೊಟ್ಟೆ ಹುರ್ಕೊಂಡು ಆ ಮ್ಯಾಟ್ರಲ್ಲ.
ಎಷ್ಟು ದಿನ ಅಂತ ಹೊಟ್ಟೆ ಹುರ್ಕೋತ್ಯಾ? ನೀನು ಹುರ್ಕೋತಾ ಇದ್ರೆ ಹುರ್ಕೋತಾನೆ ಇರ್ತೀಯ. ಇವತ್ತು ನಾನು ಬೆಳಿತಾ ಇದ್ದೀನಿ ಅಂತ ಹುರ್ಕೋತ್ಯಾ, ನಾಳೆ ದಿವಸ ಅವನು ಬೆಳಿತಾನೆ ಅಂತ ಹುರ್ಕೋತ್ಯಾ. ವಾಟ್ ಅಬೌಟ್ ಯು? ನೀನ್ ಮಾಡ್ತಾ ಇದೀಯಾ? ಹುರ್ಕೊಂಡು ಆ ಜಾಗದಲ್ಲಿ ಇದೆಯಾ? ಬಿಟ್ಬಿಟ್ಟು ಪೀಸ್ ಆಗಿರೋನ್ ಬೆಳಿತವನ, ಖುಷಿ ಪಡು. ಬೇರೆಯವ್ರ ಕಷ್ಟದಲ್ಲಿದ್ದಾರ, ಹೆಲ್ಪ್ ಮಾಡು, ಅವ್ರನ್ನ ಬೆಳೆಸು. ನೀನ್ ಬೆಳೀತಲ್ವಾ, ಬೇರೆಯವ್ರ ಹತ್ರ ಹೆಲ್ಪ್ ತಗೋ, ನೀನ್ ಬೆಳಿ. ಏನಾದ್ರೂ ಒಂದು ಮಾಡು, ಕಾಲಿಳೆದ್ ಬಿಟ್ಟು ಬೆಳೆಯೋದು ನೋಡು. ಸೊ ಇಲ್ಲಿಗೆ ನನ್ನ ಇವತ್ತಿನ ಬ್ಲಾಗ್ ಮುಗಿಸ್ತೀನಿ. ಸಿಗೋಣ ಮತ್ತೊಂದು ಬ್ಲಾಗ್ ಒಂದಿಗೆ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸರ್ಪ್ರೈಸ್ ಇದೆ, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಎಲ್ಲರೂ ನೆಕ್ಸ್ಟ್ ಬ್ಲಾಗ್ ನೋಡಲೇಬೇಕು. ಎಲ್ಲ ನೆಕ್ಸ್ಟ್ ಬ್ಲಾಗ್ ನೋಡಿ. ಬಾಯ್.